ನಮಸ್ಕಾರ ಕರ್ನಾಟಕ. 7 ಕೋಟಿ ಕನ್ನಡಿಗರಿಗೆ, ಭಾರತದ 140 ಕೋಟಿ ಭಾರತೀಯರಿಗೆ ದೇಶದ ರಾಷ್ಟ್ರೀಯ ಹಬ್ಬವಾದಂಥ 77ನೇ ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇ ಏನಿದೆ ಅದರ ಶುಭಾಶಯಗಳನ್ನು ಕೋರುತ್ತಾ 77 ವರ್ಷಗಳನ್ನು ಕಳೆದಿದ್ದೇವೆ. ನಮ್ಮ ಸಂವಿಧಾನ ನಮಗೆ ಕೊಟ್ಟು ಏನಕ್ಕೆ ಈ ರಿಪಬ್ಲಿಕ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ, ಒಬ್ಬ ಚಾಯ್ವಾಲ ದೇಶದ ಪ್ರಧಾನಿ ಆಗ್ಬೋದು, ಒಬ್ಬ ಕೆಳಮಟ್ಟದ ವ್ಯಕ್ತಿ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗ್ಬೋದು, ರಾಜಕೀಯವಾಗಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಒಂದು ಆದಿವಾಸಿ ಹೆಣ್ಮಗಳು ದೇಶದ ರಾಷ್ಟ್ರಪತಿ ಆಗ್ಬೋದು, ಎಲ್ಲ ಸಾಧ್ಯತೆ ಇದೆ. ಹಾಗಾಗಿನೇ ಈ ರಿಪಬ್ಲಿಕ್ ಡೇ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಈ ಮೂಲಕ ಹೇಳುತ್ತಾ, ಆ್ಯಂಡ್ ಕಮಿಂಗ್ ಸ್ಟ್ರೈಟ್, ಕರ್ನಾಟಕದಲ್ಲಿ 400 ಕೋಟಿ ಕಂಟೈನರ್ ಉಡಾಯಿಸಿದಂಥ ಇದು ಯಾರು ಅಂತ ಐ ಥಿಂಕ್ ನೆನ್ನೆಯಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಗಾಮಿನ ಖಾನಾಪುರ ಬಳಿ ಚೋರ್ಲಾ ಆ ಒಂದು ಏನಿದೆ ಆ ಘಾಟಲ್ಲಿ ಏನಿದೆ, ಅಕ್ಟೋಬರ್ 16ಕ್ಕೆ 2 ಕಂಟೈನರ್ 400 ಕೋಟಿ ಅಂತ ಒಬ್ರು ಹೇಳ್ತಾರೆ, 1000 ಕೋಟಿ ಅಂತ ಹೇಳ್ತಾರೆ. ಇಲ್ಲ, ಹೆಚ್ಚಿನ 2 ಕಂಟೈನರಲ್ಲಿ 4,000 ಕೋಟಿಗೂ ಹೆಚ್ಚಿನ ಹಣ ಇತ್ತು ಅಂತ ಮಾಹಿತಿಗಳಿದ್ದಾರೆ. ಯಾಕೆ ಅಂತಂದ್ರೆ 4,000 ಕೋಟಿ ಅಂತಂದ್ರೆ ಜನ ಶಾಕ್ ಆಗ್ತಾರೆ ಅಂತ. ಬಿಕಾಸ್ 2 ಕಂಟೈನರ್, ಬಿಕಾಸ್ ಈ ಹಣವನ್ನ ಹ್ಯಾಂಡ್ಲ್ ಮಾಡುವಂತ ಕೆಲವು ಬ್ಯಾಂಕಿನ ವ್ಯಕ್ತಿಗಳಿಗೆ ನಾನು ಒಂದು ವಿಚಾರಣೆ ಮಾಡಿಕೊಂಡಾಗ ಅವ್ರು ಹೇಳಿದ್ದೇನು ಅಂತಂದ್ರೆ, 2 ಕಂಟೈನರ್ ಅಂತಂದ್ರೆ ಸುಮಾರು 4,000 ಕೋಟಿ ಹಣ ಇರಬಹುದು ಸರ್. ಯಾಕೆ ಅಂತಂದ್ರೆ ಇದು ಸಮಸ್ಯೆ ಆಗುತ್ತೆ ಅಂತ ಅವರುಗಳು 400 ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಇದೊಂದು ಮಾಹಿತಿ. 2 ಕಂಟೈನರ್ ಅಂತಂದ್ರೆ ಇಟ್ ಶುಡ್ ಬಿ 4,000 crores ಅನ್ನೋದು ಬ್ಯಾಂಕಿನಲ್ಲಿ ಹಣವನ್ನ ಹ್ಯಾಂಡ್ಲ್ ಮಾಡುವಂತ ಒಂದಷ್ಟು ಎಕ್ಸ್ಪರ್ಟ್ಗಳಿದ್ದಾರೆ. ಆ ಕ್ವಾಂಟಮ್ ಅನ್ನ ಚೆಕ್ ಮಾಡಿ ನಾನು 2 ಕಂಟೈನರ್ ಎಷ್ಟಿಡಬಹುದು ಅಂತಂದ್ರೆ, ಸರ್ ಅದು 400 ಕೋಟಿಗಿಂತ ಜಾಸ್ತಿ ಇರುತ್ತೆ, ಅಂದಾಜು 4,000 ಕೋಟಿ ಇರಬಹುದು ಅನ್ನೋದು ಒಂದು ಮಾತು. ನಿಜನೂ ಇದ್ರೂ ಇರ್ಬೋದು, ಯಾಕಂದ್ರೆ 2 ಕಂಟೈನರ್ ಅಲ್ಲಿ ಕನಿಷ್ಠ 4,000 ಕೋಟಿ ತುಂಬಬಹುದಂತೆ. ಇವರು 400 ಕೋಟಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ದಟ್ ಈಸ್ ಆಲ್ಸೋ ಎ ಬಿಗ್ಗೆಸ್ಟ್ ಕ್ವಶನ್. ಹೇಳುತ್ತಿರುವ ಅಮೌಂಟ್ ಸಹ ಕ್ವಶನ್. ಆದ್ರೆ ಇನ್ನೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಈ ಒಂದು ಸಂಬಂಧ 6 ಜನರನ್ನ ಐ ಥಿಂಕ್ ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದ್ದಾರೆ. ಓಕೆ, ಅದರಲ್ಲಿ ದ ಕಿಂಗ್ ಪಿನ್ ಅಂತಾನೆ ಹೇಳಲಾಗ್ತಾ ಇದೆ ಅಂತಲ್ಲ. ಈ ಒಂದು ಎಂಟೈರ್ ಐ ಥಿಂಕ್ ಸ್ಕ್ಯಾಮ್ ಏನಿದೆ, ಗೋವಾದಿಂದ ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಕ್ಯಾಶ್ ಅನ್ನ ಸಾಗಿಸುವಂತ ಒಂದು ದೊಡ್ಡ ಸ್ಕ್ಯಾಮ್ ಏನಿದೆ, ಅಥವಾ ಹವಾಲಾ ನೆಟ್ವರ್ಕ್ ಏನಿದೆ, ದಿಸ್ ಇಸ್ ಕಾಲ್ಡ್ ಹವಾಲಾ ನೆಟ್ವರ್ಕ್ ಅಂತ ಹೇಳ್ಬೋದು. ಇದರ ಸಂಬಂಧವಾಗಿ ಜಯೇಶ್ ಕದಮ್ ಅನ್ನೋನು, ಮತ್ತೆ ವಿರಾಟ್ ಗಾಂಧಿ ಗುಜರಾತ್ದವನು, ಮತ್ತೆ ಥಾಣೆಯ ಕಿಶೋರ್ ಸಾಳ್ವೆ ಅಂತ, ಈ 3 ಜನರ ಒಂದು ಫೋನ್ ಕನ್ವರ್ಸೇಷನ್ ಲೀಕ್ ಆಗಿದೆ. ಈಗ ಇಡೀ ಭಾರತದಲ್ಲಿ ಈ ಫೋನ್ ಕನ್ವರ್ಸೇಷನ್ ಒಂದು ದೊಡ್ಡ ಸುದ್ದಿ ಮಾಡ್ತಾ ಇದೆ. ಇವರು 3 ಜನ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಇದು ನಮ್ಗೆ ಪದೇ ಪದೇ ಗುಜರಾತಿನ ಹೆಸರು ಪ್ರಸ್ತಾಪ ಆಗುತ್ತೆ, ಅಹಮದಾಬಾದಿನ ಹೆಸರು ಪ್ರಸ್ತಾಪ ಆಗುತ್ತೆ, ದೇಶದ ಉನ್ನತ ರಾಜಕಾರಣಿ ಗುಜರಾತಿನ ರಾಜಕಾರಣಿ ಈ ಒಂದು ಹವಾಲಾ ನೆಟ್ವರ್ಕ್ಗೆ ಸಪೋರ್ಟ್ ಇದೆ, ತಲೆ ಕೆಡ್ಸ್ಕೊಂಬೇಡಿ ಅಂತ. ಕರ್ನಾಟಕದವ್ರಿಗೆ ಆಲ್ರೆಡಿ ಕರ್ನಾಟಕದ ಪೊಲೀಸರು ಕಂಡ್ರೆ ನಿಮ್ಗೆ ಚೀತು ಭ್ರಷ್ಟ್ರು ಅಂತ ಉಗಿಯುವಂತ ಸಮಯದಲ್ಲಿ ನಾನ್ ನಿನ್ನೆ ಹೇಳಿದಂಗೆ ಇಟ್ ಇಸ್ ಕಮ್ ಇನ್ ವಿಜಯವಾಣಿ, ಇಫ್ ಐ ಆಮ್ ನಾಟ್ ರಾಂಗ್. ವಿಜಯವಾಣಿ ಆರ್ಟಿಕಲ್ ನಾನು ಪಬ್ಲಿಷ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆ ವಿಜಯವಾಣಿ ಆರ್ಟಿಕಲ್ ಅಲ್ಲೂ ಕೂಡ ಬಂದಿದೆ, ಕರ್ನಾಟಕದ ಪೊಲೀಸರು ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅಂತ ವಿಜಯವಾಣಿ ಸಹ ಪಬ್ಲಿಷ್ ಮಾಡಿದೆ. ನಮಗೂ ಅಷ್ಟೇನೆ ಇಂಟೆಲಿಜೆನ್ಸಿ ಇನ್ಪುಟ್ಸ್, ಕರ್ನಾಟಕದ ಪೊಲೀಸರ ಸಪೋರ್ಟ್ ಇಲ್ಲದೆ ಈ ಒಂದು ಕಳ್ಳತನ ಆಗಲು ಸಾಧ್ಯವಿಲ್ಲ ಅಂತ ನಾವು ನೆನ್ನೆನೇ ನಿಮ್ಗೆ ಹೇಳಿದ್ವಿ. ಬಟ್ ಅದರ ಮುಂದುವರೆದ ಭಾಗವಾಗಿ ಈಗ ಗುಜರಾತಿನ ಬಹುದೊಡ್ಡ ರಾಷ್ಟ್ರೀಯ ರಾಜಕಾರಣಿಯ ಸಪೋರ್ಟ್ ಈ ಒಂದು ಹವಾಲಾ ನೆಟ್ವರ್ಕ್ ಅಥವಾ ಹವಾಲಾ ಟ್ರಾನ್ಸಾಕ್ಷನ್ಗೆ. ಇವರು 3 ಜನನು ಆ ಕನ್ವರ್ಸೇಷನ್ ಅಲ್ಲಿ ನಿನಗೆಷ್ಟು ಕಮಿಷನ್ ನನಗೆಷ್ಟು ಕಮಿಷನ್ ಸೇಫ್ ಆಗಿ ಗೋವಾದಿಂದ ಕರ್ನಾಟಕದ ಮುಖಾಂತರ ಮಹಾರಾಷ್ಟ್ರಕ್ಕೆ ತಲುಪಿಸಬೇಕಾಗಿತ್ತು. ಜಯೇಶ್ ಕದಮ್ ಇದರ ಕಿಂಗ್ ಪಿನ್ ಅಂತಾನೆ ಹೇಳಲಾಗ್ತಾ ಇದೆ. ವಿರಾಟ್ ಗಾಂಧಿ ಫ್ರಮ್ ಗುಜರಾತ್, ನಮ್ಮ ಮೋದಿ ಮತ್ತೆ ಅಮಿತ್ ಶಾ ಅವರ ಗುಜರಾತದ ವಿರಾಟ್ ಗಾಂಧಿ ಅನ್ನೋನು ಈ ಒಂದು ಐ ಥಿಂಕ್ ಅನಧಿಕೃತ ಕ್ಯಾಶ್ ಅನ್ನ ಐ ಥಿಂಕ್ ಟ್ರಾಫಿಕಿಂಗ್ ಮಾಡೋದ್ರಲ್ಲಿ ತಗಲಾಕೊಂಡಿದ್ದಾನೆ. ಮತ್ತೆ
ತಾನೆಯ ಕಿಶೋರ್ ಸಾಲ್ವೆಸ, ಇವರು ಮೂರು ಜನರ ಒಂದು ಕನ್ವರ್ಸೇಷನ್ ಇಡೀ ಭಾರತದಲ್ಲಿ ಸದ್ದು ಮಾಡ್ತಾ ಇದೆ. ಇದು ವೈರಲ್ ಆಗ್ತಾ ಇದೆ ಏನೋ ಈ ಒಂದು ಕನ್ವರ್ಸೇಷನ್ ಅಂತ ಈ ಮೂಲಕ ಹೇಳುತ್ತಾ. ಬಟ್ ನಮ್ಮ ಒಂದು ಇನ್ಪುಟ್ಸ್ ಏನು ಅಂತಂದ್ರೆ, ಕರ್ನಾಟಕದ ಪೊಲೀಸರ ಸಪೋರ್ಟ್ ಇಲ್ಲದೆ ಈ ಒಂದು ಕಳ್ಳತನ ಆಗಲ್ಲ. ಯಾಕಂದ್ರೆ ಕರ್ನಾಟಕದ ಭ್ರಷ್ಟು ಪೊಲೀಸರಿಗೆ ಇದೆಲ್ಲ ಇನ್ಪುಟ್ಸ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಇದು ಬರೀ ಒಂದು ಸಿಕ್ಕಾಕೊಂಡಿರೋದು, ಈ ರೀತಿ ಹಣದ ಹವಾಲದ ಟ್ರಾಫಿಕಿಂಗು ಪ್ರತಿದಿನ ನಡೆಯುತ್ತೆ, ಟ್ರೈನಲ್ಲಿ ನಡೆಯುತ್ತೆ, ಬಸ್ಸಲ್ಲಿ ನಡೆಯುತ್ತೆ. ಇದು ಕಂಟೈನರ್ ತಗಲಾಕೊಂಡಿದೆ. ಈ ಕಳ್ಳತನ ಆಗಿಲ್ಲ ಅಂತಂದಿದ್ರೆ ನೋಡ್ರಿ, ಯೋಚನೆ ಮಾಡಿ, 77 ವರ್ಷ ಕಳೀತು. ನಿಮ್ಮ ಹೆಗಲಿಗೆ 5 kg ಅಕ್ಕಿ ಮತ್ತೆ ಭಾಗ್ಯ ಕೊಟ್ಟು ಸಾವಿರಾರು ಕೋಟಿ ಮೂರು ಪಕ್ಷದವ್ರು ನೋಡಿ. ಬೇಕಾರೆ ಮೂರು ಪಕ್ಷದವರು ಕೂಡ ಈ ರೀತಿಯ ಹಣವನ್ನ ವೆಚ್ಚ ಮಾಡಿ ಚುನಾವಣೆಗಳನ್ನ ಗೆಲ್ಲುತ್ತಾ ದೇಶದ ಜನರನ್ನ ಸಾಲದ ಸುಳಿಗೆ ಸಿಕ್ಕಿ, ಯಾರ ಹತ್ರ ದುಡ್ಡಿಲ್ಲ, ಯಾರ ಜೇಬಲ್ ದುಡ್ಡಿಲ್ಲ, ನನಗೆ ಗೊತ್ತಿಲ್ಲ. ಅಷ್ಟು ಜನ ಆಯ್ತಂದ್ರೆ ಭಾರತದ 97% ಜನ ಸಾಲದಲ್ಲೇ ಇರೋದು. ತರ್ತಾ ಇರುವಂತ ಸಂಬಳ ತಿನ್ನಕ್ಕೂ ಸಾಕಾದ್ರೆ ಬಡೆ ಕಟ್ಟಕ್ಕಲ್ಲ, ಬಡೆ ಕಟ್ಟ. ಈ ರೀತಿ ಪರಿಸ್ಥಿತಿನಲ್ಲಿ 400 ಕೋಟಿ ಕ್ಯಾಶ್, ಆಮೇಲೆ ಇಷ್ಟಕ್ಕೂ 400 ಕೋಟಿನ ಗೋವಾದಲ್ಲಿ ಎಲ್ಲಿ ಡ್ರಾ ಮಾಡಿದ್ರು. ಆಮೇಲೆ ಈ ಚಾರ್ಲಾ ಘಾಟ್ ಬೆಳಗಾಮಿನ ಖಾನಾಪುರ ಜಾಗದಲ್ಲಿ ಇದು ಕಳ್ತನ ಆಗಿರೋದು. ನಾವು ನಿನ್ನೆ ನಿಮಗೆ ತಿಳಿಸಿದ್ವಿ, ಕರ್ನಾಟಕದ ಪೊಲೀಸರ ಸಪೋರ್ಟ್ ಇದ್ದೇ ಇರಬೇಕು. ಈ ಒಂದು ರಾಬರಿಗೆ ಭ್ರಷ್ಟ ಪೊಲೀಸರ ಸಪೋರ್ಟ್ ಇಲ್ಲ ಅಂತಂದ್ರೆ ಈ ಒಂದು ರಾಬರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜೊತೆನಲ್ಲಿ ಇಡೀ ಪ್ರಪಂಚವನ್ನ ಗೂಗಲ್ ಸ್ಯಾಟಲೈಟ್ ಸ್ಕ್ಯಾನ್ ಮಾಡ್ತಾ ಇರ್ತದೆ. ನಮಗಿರುವಂತ ಇನ್ನೊಂದು ಇಂಟೆಲಿಜೆನ್ಸ್ ಇನ್ಪುಟ್ಸ್ ಏನು ಅಂತಂದ್ರೆ, ಗೂಗಲ್ ಬಳಿ ಈ ಒಂದು ರಾಬರಿಯ ಐ ಥಿಂಕ್ ಸ್ಯಾಟಲೈಟ್ ಇಮೇಜಸ್ ಮತ್ತೆ ವಿಡಿಯೋಸ್ ಇದೆ ಅನ್ನೋ ಒಂದು ಮಾಹಿತಿ ಸಹ ಸಿಲುಕಿದೆ. ನೆನ್ನೆ ಅದನ್ನ ನಾವು ಪೋಸ್ಟ್ ಹಾಕಿದ್ವಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಇವತ್ತಿನ ಯುವ ಜನತೆ ನಿರುದ್ಯೋಗದಲ್ಲಿದ್ದಾರೆ. ಮೂರು ಪಕ್ಷಗಳು ಪ್ರಚಾರ ಮತ್ತೆ ಅಧಿಕಾರ ಬಯಸ್ತಾ ನೋಡಿದ್ರಲ್ಲ. ಇದರಲ್ಲಿ ಹಾಸನದಲ್ಲಿ ದೇವೇಗೌಡರು ಕುಟುಂಬನ ಇಟ್ಕೊಂಡು ನಿಜವಾಗ್ಲೂ ನೈತಿಕತೆ ಇದೆಯಾ ಮೂರು ಪಕ್ಷದವರಿಗೆ ನಿಮ್ಗಳಿಗೆ? ಇನ್ನೊಂದು ಕಡೆ ಬಿಜೆಪಿ ಅವರು ಭಾರತ್ ಮಾತಾ ಕಿ ಜೈ ಅನ್ಕೊಂಡು ಅಲ್ಲಲ್ಲಿ ಮೀಟಿಂಗ್ ಗಳನ್ನ ಮಾಡ್ಕೊಂಡು ಚುನಾವಣೆಗಳಲ್ಲಿ ಗೆಲ್ಲಕ್ಕೆ ಮತ್ತೆ ಬಿಜೆಪಿ ತಯಾರಾಗಿದೆ. ಕಾಂಗ್ರೆಸ್ ಗೊತ್ತಲ್ಲ, ನಾವೆಲ್ಲ ಗ್ಯಾರಂಟಿ ಕೊಟ್ಟಿದೀವಿ ಅಂತ. ಬಟ್ ಬಿಗ್ಗೆಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ ಬಳಿ ಸಾಲ ಇದೆಯಾ ಅಥವಾ ನಿಮ್ಮ ಹತ್ರ ಸ್ಟಾಕ್ ಹಣ ಇದೆಯಾ ನಿಮ್ಮ ಭವಿಷ್ಯಕ್ಕೆ ಅಂತ ಕೇಳುತ್ತಾ. ಈ 400 ಕೋಟಿ ಇಟ್ ಈಸ್ ಹವಾಲಾ ಟ್ರಾಫಿಕಿಂಗು, ಇದೊಂದು ಹವಾಲಾ ಟ್ರಾನ್ಸಾಕ್ಷನ್ಸ್, ಇದು ಪ್ರತಿದಿನ ನಡೆಯುತ್ತೆ ಅಂತ ಈ ಮೂಲಕ ಹೇಳುತ್ತಾ. 400 ಕೋಟಿ ಗಾಯಬ್ ಆಗೋದ್ರಲ್ಲಿ ಜಯೇಶ್ ಕದಮ್, ವಿರಾಟ್ ಗಾಂಧಿ ಮತ್ತೆ ತಾಣೆಯ ಕಿಶೋರ್ ಸೂಳೆಗಳು ಮೂರು ಜನ ಕಮಿಷನ್ಗೋಸ್ಕರ ಈ ಹಣವನ್ನ ಟ್ರಾಫಿಕಿಂಗ್ ಮಾಡಿದ್ದಾರೆ. ಇದು ಹವಾಲಾ ಹಣ, ಕಪ್ಪು ಹಣ. ಆಮೇಲೆ ಇದರ ಮೊತ್ತ 400 ಕೋಟಿ ಅಲ್ಲ. ಆಸ್ ಪರ್ 2 ಕಂಟೈನರ್ ಅಲ್ಲಿ ಸುಮಾರು 4500 ಕೋಟಿ ಹಣವನ್ನ ತುಂಬೋದು ಅಂತ ನನಗೆ ಬ್ಯಾಂಕಿನಲ್ಲಿ ಹಣವನ್ನ ಹ್ಯಾಂಡ್ಲ್ ಮಾಡುವಂತ ವ್ಯಕ್ತಿಗಳು ಹೇಳ್ತಾರೆ. ಆಸ್ ಪರ್ ದೆಮ್ 4500 ಕೋಟಿ ಹಣ ಈ2 ಕಂಟೈನರ್ ಅಲ್ಲಿ ಇರುವಂತ ಸಾಧ್ಯತೆ ಅಂತ ಹೇಳಿದ್ದಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಅಂತಂದ್ರೆ, ಆ ಗುಜರಾತಿನ ಮಹಾನ್ ನಾಯಕ ಯಾರು? ಈ 3 ಜನ ಈ ವೈರಲ್ ಆಗಿರುವಂತ ಈ ಒಂದು ಆಡಿಯೋದಲ್ಲಿ ಗುಜರಾತಿನ ಅಹಮದಾಬಾದಿನ ಭಾರತದ ಪ್ರತಿಷ್ಠಿತ ರಾಜಕಾರಣಿ ಈ ಒಂದು ಟ್ರಾಫಿಕಿಂಗ್ಗೆ ಸಪೋರ್ಟ್ ಇದೆ, ಏನೂ ಆಗಲ್ಲ ಅಂತ ಮಾತಾಡ್ತಾರೆ ಯಾರು. ಆಮೇಲೆ ಇಷ್ಟಕ್ಕೂ ಗೋವಾದಲ್ಲಿ ಬಿಜೆಪಿ ಸರ್ಕಾರ, ಗೋವಾ ಪೊಲೀಸರು ಈ ಒಂದು ಹಣವನ್ನ ಚೆಕ್ ಮಾಡದೆ ಬಾರ್ಡರ್ ಕ್ರಾಸ್ ಮಾಡಕ್ ಬಿಟ್ರು. ಒಂದು ಲಿಕ್ಕರ್ ಬಾಟ್ಲನ್ನ ತಂದ್ರೆ ಕಿತ್ತು ನಮಗೆ ಪೆನಾಲ್ಟಿ ಹಾಕುವಂತ ಗೋವಾ ಸರ್ಕಾರದ ಮೇಲೆ ಇವತ್ತು ಅನುಮಾನಗಳು ಮೂಡ್ತಾ ಇದೆ. ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಅಲ್ಲಿನ ಪೊಲೀಸರ ಮೇಲೆ ಅನುಮಾನ ಮೂಡ್ತಾ ಇದೆ. ಆಮೇಲೆ ನಮ್ಮ ಬಾರ್ಡರ್ಗೆ ಬಂದಿದ ತಕ್ಷಣ ನಮ್ಮ ಎಕ್ಸೈಸ್ ಅವರು ಕಾರುಗಳನ್ನ ಗಾಡಿಗಳನ್ನ ಚೆಕ್ ಮಾಡಿ ಒಂದು ಬಟ್ಟೆ ಬಿಡದೆ ಚೆಕ್ ಮಾಡ್ತಾರೆ. ಅಲ್ರೋ ಭ್ರಷ್ಟ್ರ, ಒಂದು ಬಾಟಲ್ ಎಣ್ಣೆ ಎತ್ಕೊಂಬಂದ್ರೆ ಗೋವಾದಲ್ಲಿ ಅಡ್ಡ ಹಾಕಿ ಕಿತ್ಕೊಳೋ ಅಂತ ನೀವು ಕರ್ನಾಟಕದ ಎಕ್ಸೈಸು ಪೊಲೀಸು ಅಲ್ರೋ ಭ್ರಷ್ಟ್ರ 4500 ಕೋಟಿ ದೆಪ್ಕೊಂಬಿಡೋಗವ್ರೆ ಗೋವಾದಿಂದ ನಮ್ಮ ಬಾರ್ಡರ್. ನಿಮ್ ಕಣ್ಣು ತೆರೆದ್ರೆ ಹೆಂಗೋ ಆಯ್ತು. ಖಂಡಿತವಾಗಿ ಪೊಲೀಸ್ ಇಲಾಖೆ, ಎಕ್ಸೈಸ್ ಇಲಾಖೆ, ಸರ್ಕಾರಗಳು ಕೂಡ ಗೊತ್ತಿದೆ ಈ ಟ್ರಾಫಿಕಿಂಗು, ಈ ಒಂದು ಹವಾಲಾ ಟ್ರಾನ್ಸಾಕ್ಷನ್ ಅಂತ ಈ ಮೂಲಕ ಹೇಳುತ್ತಾ. ಇದು 400 ಕೋಟಿ ಅಲ್ಲ, 2 ಕಂಟೈನರ್ ಅಲ್ಲಿ ಅಂದಾಜು ಇದ್ದಿದ್ದು 4000 ಕೋಟಿ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಆಮೇಲೆ ಗುಜರಾತದ ಪ್ರತಿಷ್ಠಿತ ರಾಜಕಾರಣಿ, ಪ್ರಬಲ ರಾಜಕಾರಣಿ ಯಾರು ಇದಕ್ಕೆ ಸಪೋರ್ಟ್ ಇರೋರು? ಕರ್ನಾಟಕದ ಪೊಲೀಸರು ಎಷ್ಟು ಜನ ಈ ಒಂದು ಕಳ್ಳತನದಲ್ಲಿ ಭಾಗಿಯಾಗಿದ್ದೀರಾ? ಯಾಕಂದ್ರೆ ಇವನ್ ಇದು ವಿಜಯ ಕರ್ನಾಟಕದಲ್ಲೂ ಬರ್ದಿದ್ದಾರೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ನೋಡೋಣ ಯಾರು ತಗೊಳಕ್ಕಂತಾರೆ. ನೋಡ್ರಿ, ನಿಮ್ಮ 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 ಭುಜಕ್ಕೆ 5 kg
ಅಕ್ಕಿ ಮತ್ತೆ ಭಾಗ್ಯ ಕೊಟ್ಟು ಸಾವಿರಾರು ಕೋಟಿ ಲೂಟಿ ಮಾಡಿ ಆಸ್ತಿಗಳನ್ನ ಮಾಡಿ ಮೆರಿತಾ ಇರುವಂತ ರಾಜಕಾರಣಿಗಳು ಕ್ಯಾಶ್ಗಳನ್ನ ಹಣವನ್ನ ಗೋವಾ ಮುಖಾಂತರ ಕರ್ನಾಟಕದಲ್ಲಿ ಸಾಕ್ಸಕ್ ಹೋಗಿ ಕಳ್ತನ ಆದಂತ 400 ಕೋಟಿ ಇರುವಂತ ಕಂಟೈನರ್ ಅಂತ ಹೇಳ್ತಾರೆ. ಬಟ್ ಒಂದ್ ಬಲ್ಲ ಮೂಲಗಳ ಪ್ರಕಾರ ಇದು 4,000 ಕೋಟಿ ಕಂಟೈನರ್ ಅಂತ ಹೇಳ್ತಾ ಇದೆ. ಇದೆಲ್ಲ ನಿಮ್ ದುಡ್ಡು ರೀ. ಭ್ರಷ್ಟಾಚಾರ ಮಾಡಿ ಕಿತ್ತೋಗಿರೋ ರೋಡ್, ಗುಂಡಿ ಇರೋ ರೋಡ್ಗೆ ಹಾಕಿದ್ರೆ ಲಂಚ ತಂದು ಕೊಡಿದ್ರೆ ಅದನ್ನ ಗೋವಾಗೆ ತಗೊಂಡೋಗಿ ಅಲ್ಲಿ ಕ್ಯಾಸಿನೋಗಳಿದೆ, ಅಲ್ಲಿ ಜೂಜಾಡೋದು. ಆ ಜೂಜಾಡೋದ್ರಲ್ಲಿ ಸಾವಿರಾರು ಕೋಟಿ ಬರ್ತದೆ. ಏನಕ್ಕೆ ಗೋವಾ ಫೇಮಸ್ ಅಂತ ಕ್ಯಾಶ್ ಹ್ಯಾಂಡ್ಲಿಂಗ್ ಅಂತಂದ್ರೆ ಅಲ್ಲಿ ಕ್ಯಾಸಿನೋಗಳಿದೆ, ಸಾವಿರಾರು ಕೋಟಿ ದಂಧೆ ನಡೀತದೆ ಅಲ್ಲಿ. ಆಮೇಲೆ ಇಡೀ ಭಾರತದಲ್ಲಿ ಟ್ರಾಫಿಕ್ ಇದೇನೋ ಈ ಒಂದು ಹವಾಲ ನಡೀತಾ ಇದೆ. ಹೇಳಿದ್ರಲ್ಲ, ಅಲ್ರಿ ಏನೋ ಪಾಕಿಸ್ತಾನ ಅಂತ ಹೇಳ್ತೀರಾ, ಇವತ್ತು 13 ವರ್ಷದಿಂದ ನಡೆಸ್ತಾ ಇರೋರು ನಮ್ಮವರೇ ಅಲ್ವಾ? ನಡೀತಾ, ಅದಕ್ಕೆ ಮುಂಚೆ ನಡೆಸ್ತಾ ಇರೋರು ಕಾಂಗ್ರೆಸ್ ಅವರು ನಮ್ಮವರೇ ಅಲ್ವಾ? ಹವಾಲಾ ಟ್ರಾಫಿಕ್ ನಡೀತಾ ಇಲ್ವಾ? ಜನರಿಗೆ ಭ್ರಷ್ಟಾಚಾರ ಮಾಡಿ ಈ ರೀತಿ ಲೂಟಿ ಮಾಡಿ ಈಗ ಕಳ್ತನ ಆಗಿರೋ ಕಾಸು 3 ತಿಂಗಳಾದ್ಮೇಲೆ ಬಯಲಿಗೆ ಬಂದಿದೆ ಅಂತಂದ್ರೆ ಈಗ ಇಡಿ ಅಂತೆ. ಏನ್ ಗೆಣಸ್ಕಿಳಕ ಇಡಿ? ಯಾಕೆ ಗೊತ್ತಿರ್ಲಿಲ್ವಾ ಇಡಿಗೆ ಗೊತ್ತಿರ್ಲಿಲ್ವಾ? CBI ಗೊತ್ತಿರ್ಲಿಲ್ವಾ? ಇಂಟೆಲಿಜೆನ್ಸಿ ಗೊತ್ತಿರ್ಲಿಲ್ವಾ? ಕರ್ನಾಟಕ ಪೊಲೀಸರು ಗೊತ್ತಿರಲಿಲ್ಲ, ಎಲ್ಲಾರು ಗೊತ್ತರಿ. ದಿಸ್ ಇಸ್ ಅ ಬಿಗ್ಗೆಸ್ಟ್ ಬ್ಲಂಡರ್ ಅಂತ ಹೇಳ್ಬಹುದು. ನಮಗೂ ನಿಮ್ಗೆ ಟೋಪಿ ಹಾಕಿ 3 ಪಕ್ಷಗಳು ಪದೇ ಅಧಿಕಾರಕ್ಕೆ ಬಂದು ಅವ್ರ ವಂಶಗಳನ್ನ, ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡು ಇವತ್ತು 400 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆಸ್ ಪರ್ ಒನ್ ಮೋರ್ ರಿಪೋರ್ಟ್ ಇದು 4,000 ಕೋಟಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮಗದೊಮ್ಮೆ 77ನೇ ಗಣರಾಜ್ಯೋತ್ಸವದ ರಿಪಬ್ಲಿಕ್ ಡೇಯ ಶುಭಾಶಯಗಳನ್ನ ಇಡೀ ಕರ್ನಾಟಕ 7 ಕೋಟಿ ಜನರಿಗೆ ಕೇಳುತ್ತಾ, ನಮ್ಮ ಟ್ರೂ ಲೈಫ್ ನ್ಯೂಸ್ 77,000 ಫಾಲೋವರ್ಸ್ ಆಗಿದ್ದಾರೆ. ದ ಟ್ರೂ ಲೈಫ್ ನ್ಯೂಸ್ 77,000 ಫಾಲೋವರ್ಸ್ ಆಗಿದ್ದಾರೆ. ಈ 77,000 ಫಾಲೋವರ್ಸ್ ಅನ್ನ ಕೊಟ್ಟಂತ 7 ಕೋಟಿ ಕನ್ನಡಿಗರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂಡ್ ನಿಮ್ಮಿಂದ ನಿಮಗಾಗಿ ಸತ್ಯವನ್ನು ಹೇಳ್ತಾ ಇದ್ದೀವಿ. ವಿ ಆರ್ ಫಾಲೋಯಿಂಗ್ 400 crores ಅಲ್ಲ, 4,000 crores ರಾಬರಿ ಅಂತ ಹೇಳುತ್ತಾ, ಥ್ಯಾಂಕ್ ಯು.